ಇರಾನ್ ಪರಮಾಣು ವಿದ್ಯುತ್ ಘಟಕಗಳೇ ಅಮೆರಿಕಾದ ನೆಕ್ಸ್ಟ್ ಟಾರ್ಗೆಟ್. ಪರಮಾಣು ವಿದ್ಯುತ್ ಘಟಕಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಇರಾನ್ ಭಿನ್ನವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇರಾನ್ ಸಂಪನ್ಮೂಲವಾದಂತಹ ದೇಶ. ಇಲ್ಲಿನ ಪರಮಾಣುಗಳು ವಿದ್ಯುತ್ ಘಟಕಗಳೇ ಈಗ ಅಮೆರಿಕಾದ ಟಾರ್ಗೆಟ್. ಅಲ್ಲಿನ ಪರಮಾಣು ವಿದ್ಯುತ್ ಘಟಕಗಳನ್ನು ರಕ್ಷಿಸಿಕೊಳ್ಳಲು ಇರಾನ್ ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾ ಇದೆ ಪರಮಾಣು ವಿದ್ಯುತ್ ಘಟಕಗಳಿಗೆ. ಇನ್ನು ಪರಮಾಣು ವಿದ್ಯುತ್ ಘಟಕಗಳ ಮೇಲೆ ದಾಳಿಗೆ ಹಿಂದೇಟು ಸಾಧ್ಯತೆ ಅಂತ ಕೂಡ ಅನ್ನಲಾಗ್ತಿದೆ. ಒಂದೊಮ್ಮೆ ಅಪಾರ ಸಾವು ನೋವು ಉಂಟಾದ್ರೆ ಅಮೆರಿಕಾಗೆ ಕಪ್ಪು ಚುಕ್ಕೆ ಬರುತ್ತೆ. ಆದ್ರೆ ಸಾವು ನೋವು ಲೆಕ್ಕಿಸಲ್ಲ ಅಂತ ಟ್ರಂಪ್ ನಿರ್ಧರಿಸಿದ್ರೆ ಮಾತ್ರ ಬಹಳ ಕಷ್ಟವಾಗುತ್ತೆ. ಪರಮಾಣು ವಿದ್ಯುತ್ ಘಟಕ ಉಡೀಸ್ ಮಾಡಿದ್ರೆ ಇರಾನ್ಗೆ ಭಾರಿ ನಷ್ಟವಾಗುತ್ತೆ. ಅಮೆರಿಕ ಇಸ್ರೇಲ್ನ ದಾಳಿಗಳಿಂದ ಇರಾನ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಪರಮಾಣು ವಿದ್ಯುತ್ ಘಟಕಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಇರಾನ್ ಕೂಡ ಭಿನ್ನ ತಂತ್ರಗಳನ್ನು ರೂಪಿಸಿಕೊಳ್ತಾ ಇದೆ. ಪರಮಾಣು ವಿದ್ಯುತ್ ಘಟಕಗಳು ಮಾನವ ಕವಚ ತೊಡಿಸದೆ ಇರಾನ್ ಏನೂ ಆಗಬಾರದು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಅಪಾರ ಸಾವು ನೋವು ಆದ್ರೂ ಚಿಂತೆ ಇಲ್ಲ, ನಮಗೆ ಅಲ್ಲಿನ ಸರ್ವಾಧಿಕಾರವೇ ಮುಖ್ಯ ಅನ್ನೋ ರೀತಿಯಲ್ಲಿ ಟ್ರಂಪ್ ವರ್ತಿಸಿದ್ರೆ ಮಾತ್ರ ಜಗತ್ತು ಕ್ಷಮಿಸೋ ಮಾತೇ ಇಲ್ಲ. ಇನ್ನು ಪರಮಾಣು ವಿದ್ಯುತ್ ಘಟಕ ಉಡೀಸ್ ಮಾಡಿದ್ರೆ ಇರಾನ್ಗೆ ಕೂಡ ಭಾರಿ ನಷ್ಟವಾಗುತ್ತೆ. ಯಾಕೆಂದ್ರೆ ಅಲ್ಲಿನ ಸಂಪನ್ಮೂಲಗಳೇ ಅಲ್ಲಿನ ತೈಲ ಮತ್ತು ಪರಮಾಣು ವಿದ್ಯುತ್ ಘಟಕಗಳು. ಹಾಗಾಗಿ ಅಮೆರಿಕ ದಾಳಿಯಿಂದ ಸಾಕಷ್ಟು ಪ್ರಮಾಣದ ನಷ್ಟ ಇರಾನ್ಗೆ ಉಂಟಾಗುತ್ತೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ ಟೆನ್ಷನ್ ಈಗ ಶುರುವಾಗಿದೆ. ಒಂದ್ ಕಡೆ ಖರ್ಗದ್ವೀಪವನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ ಈಗ ಆಲ್ರೆಡಿ. ಮತ್ತು ತೈಲ ಸಂಪನ್ಮೂಲದ ಸಂಸ್ಕರಣಾ ಕೇಂದ್ರ ಅದು, ಅಲ್ಲಿ ಗೋದಾಮಿದೆ. ಜಗತ್ತಿಗೆ 90% ಒಂದು ತೈಲದ ಒಂದು ಏನು ರಫ್ತಾಗ್ತಿತ್ತು ಅದು ಅದೇ ಜಾಗದಿಂದ. ಅಂಥ ಒಂದು ಜಾಗಕ್ಕೆ ಈಗ ಅಮೆರಿಕ ದಾಳಿ ಮಾಡಿ ಬಾಂಬ್ ಹಾಕಿರುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಪರಮಾಣು ಏನಿದೆ, ಪರಮಾಣು ಆಗಲಿ ವಿದ್ಯುತ್ ಘಟಕಗಳಾಗ್ಲಿ ಅವೇ ಅಮೆರಿಕದ ಮುಂದಿನ ಟಾರ್ಗೆಟ್ ಅನ್ನಲಾಗ್ತಾ ಇದೆ. ಇದು ಗೊತ್ತಿದ್ದಂತಹ ಇರಾನ್ ಅವುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ವಿದ್ಯುತ್ ಘಟಕಗಳಿಗೆ, ಪರಮಾಣು ಸ್ಥಾವರಗಳಿಗೆ ಮಾನವ ಕವಚವನ್ನ ತೊಡಿಸಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಇರಾನ್ಗೆ ಇದನ್ನ ರಕ್ಷಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಜೊತೆಗೆ ಇರಾನ್ನ ಪ್ರಯತ್ನ ಏನಿದೆ ಅಮೆರಿಕಾದಿಂದ ಆಗುವಂತಹ ದಾಳಿಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವಂಥದ್ದು. ಹಾಗಾಗಿ ವಿಭಿನ್ನ ತಂತ್ರಗಳನ್ನ ಮಾಡ್ತಾನೆ ಇದೆ ಇರಾನ್. ಒಂದೊಮ್ಮೆ ವಿದ್ಯುತ್ ಘಟಕಗಳ ಮೇಲೆ ದಾಳಿ ಆದ್ರೆ ಬಹಳ ನಷ್ಟವಾಗುತ್ತೆ ಇರಾನ್ಗೆ. ಯಾಕೆಂದ್ರೆ ಅಲ್ಲಿನ ಸಂಪನ್ಮೂಲಗಳೇ ಅವು ವಿದ್ಯುತ್ ಘಟಕ, ಪರಮಾಣು ಸ್ಥಾವರಗಳು ಮತ್ತು ತೈಲ ದ್ವೀಪಗಳು, ತೈಲ ಸಂಸ್ಕರಣಾ ಕೇಂದ್ರಗಳು. ಜಗತ್ತಿಗೆ ಭಾಗಶಃ ತೈಲ ರಫ್ತಾಗೋದು ಅಲ್ಲಿಂದಲೇ. ಇವೆಲ್ಲವುಗಳ ಮೇಲೆ ಈಗ ಅಮೆರಿಕ ದಾಳಿ ಮಾಡೋಕೆ ಮುಂದಾಗುವಂಥದ್ದು. ಮತ್ತು ಇಲ್ಲಿ ಅಮೆರಿಕಾದ ನೆಕ್ಸ್ಟ್ ಟಾರ್ಗೆಟ್ ಅನ್ನಲಾಗ್ತಿರುವಂತಹ ಇರಾನ್ನ ಪರಮಾಣು ವಿದ್ಯುತ್ ಘಟಕಗಳ ಮೇಲೆ ದಾಳಿ ಆದ್ರೆ ಬಹಳ ಪ್ರಮಾಣದ ಆರ್ಥಿಕ ನಷ್ಟವನ್ನು ಕೂಡ ಇರಾನ್ ಅನುಭವಿಸಬೇಕಾಗತ್ತೆ. ಒಂದು ಕಡೆ ಆರ್ಥಿಕ ನಷ್ಟ, ಮತ್ತೊಂದು ಕಡೆ ಹೀಗೆ ಎಲ್ಲಂದರಲ್ಲಿ ಬಾಂಬ್ಗಳನ್ನ ಎಸೆದು ಕ್ಷಿಪಣಿ ದಾಳಿಯನ್ನ ಮಾಡಿದ್ರೆ ಅಪಾರ ಪ್ರಮಾಣದ ಸಾವು ನೋವುಗಳು ಉಂಟಾಗತ್ತೆ. ಹಾಗಾಗಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಮತ್ತು ಮನುಷ್ಯರನ್ನ ಕೊಂದಂಥ ಒಂದು ಏನು ಕಳಂಕ ಇದೆಯಲ್ಲ ಅದು ಅಮೆರಿಕಾಗೆ ತಟ್ಟತ್ತೆ ಅನ್ನುವಂಥ ಸಣ್ಣ ಭಯ ಇದ್ರೂ ಕೂಡ ಈ ದಾಳಿ ಆಗ್ಲಿಕ್ಕಿಲ್ಲ. ಆದ್ರೆ ನಾವು ಯಾವುದನ್ನೂ ಲೆಕ್ಸೋದಿಲ್ಲ, ಅಪಾರ ಸಾವು ನೋವು ಉಂಟಾದ್ರೂ ನಮಗೆ ಕೇರೇ ಇಲ್ಲ ಅಂತೇನಾರು ಅಮೆರಿಕ ಮುಂದೆ ಹೆಜ್ಜೆ ಇಟ್ರೆ ಅಮೆರಿಕಾಗೆ ಇದು ಕಪ್ಪು ಚುಕ್ಕೆ ಆಗತ್ತೆ ಕಡೆವರೆಗೂ. ಟ್ರಂಪ್ ನಿರ್ಧರಿಸಿದ್ರೆ ಹೀಗೆ ಬಹಳ ಕಷ್ಟವನ್ನ ಅನುಭವಿಸಬೇಕಾಗತ್ತೆ.